ವೆಲ್ಕಮ್ ಬ್ಯಾಕ್ ಟು ಮೈ ಡೇ 4 ಮಿನಿ ವ್ಲಾಗ್. ಬೆಳಗ್ಗೆನೇ ಎದ್ದು ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಟ್ಟೆ ಒಗಿಬೇಕಿತ್ತು. ಆಮೇಲೆ ಬಿಸಿಲಾಗ್ಬಿಡುತ್ತೆ, ನನ್ನ ಮಗಳು ಬಿಡಲ್ಲ ಅಂದ್ಬಿಟ್ಟು ಅವ್ರು ಇದ್ದಾಗಲೇ ಬಟ್ಟೆ ಒಗಿತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ವಾಕ್ ಮುಗಿಸ್ಕೊಂಡು ಬಂದರು. ಹಾಗೆ ಹಾಲು ತಂದು ಅವರೇ ಟೀನು ಕೂಡ ಮಾಡಿಕೊಟ್ರು. ಟೀ ಮಾಡಿ ಹಾಗೆ ಕಮೆಂಟ್ ಕೂಡ ಕೇಳಿದ್ರು ಹೆಂಗಿತ್ತು ಅಂತ. ನೋಡಿ, ಸೂಪರ್, ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತವ್ರೆ. ಮತ್ತು ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಅಯ್ಯೋ ಕೆಲಸ ಮುಗೀತು ಅಂತ ಬಂದರೆ ನನ್ನ ಮಕ್ಕಳು ಎಲ್ಲ ಆಡ್ಬಿಟ್ಟಿದ್ರು. ಮತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಏನೂ ಮಾಡೋಕ್ಕಾಗಲಿಲ್ಲ. ಮೊಸರು ಒಗ್ಗರಣೆ ಅನ್ನ ಮಾಡಿಕೊಂಡು ಅವರು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟ್ರು. ಮತ್ತು ಅವಳು ಕೂಡ ಅಳ್ತಾ ಇದ್ಲು, ಅವರಪ್ಪ ಅಣ್ಣ ಹೋದ್ರು ಅಂತ. ಮತ್ತು ಅವಳನ್ನು ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಪಾತ್ರೆ ಎಲ್ಲ ತೊಳೆದು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಬಂದು ಗುಲ್ಕನ್ ಕೂಡ ತಂದರು. ಹಂಗೆ ಎಲ್ಲ ತಿಂದು ಊಟ ಮಾಡಿಕೊಂಡು ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮನೆ ದೂರ ಯಾವಾಗ ಬೇಕಾದರೂ ಬರ್ಬೋದು. ಮಲಗಿದ್ರು ನಮ್ಮ ಮೈದನ ಹೆಂಡತಿ, ನಮ್ಮ ಅತ್ತೆ ಇರಲಿಲ್ಲ, ಊರಿಗೆ ಹೋಗಿದ್ರು. ನೋಡಿ, ಇದು ನಮ್ಮ ಅಂಕಲ್ ಅಂಗಡಿ. ಬಂದ್ಬಿಡಿ ಇಲ್ಲಿ ಬಟ್ಟೆ ತನಕ. ಹಾಗೆ ಅಲ್ಲಿ ಅವ್ರ ಫ್ರೆಂಡ್ ಇದ್ರು ಗೋಲ್ಡ್ ಲೋನ್ ಹತ್ರ, ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಮತ್ತೆ ಹಂಗೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ತರಕಾರಿ ತರೋಣ ಅಂತ ಹೋದ್ವಿ. ತರಕಾರಿ ಅಂಗಡಿ ಪಕ್ಕನೇ ನಮ್ಮ ಅಂಕಲ್ ಬಟ್ಟೆ ಅಂಗಡಿ ಇದೆ, ಅಲ್ಲೂ ಹೋದ್ವಿ. ನಾನು ಹಂಗೆ ಸುಮ್ಮನೆ ಅಂಕಲ್ ಹತ್ರ ಕಾಮಿಡಿ ಮಾಡ್ತಿದ್ದೆ. ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಪ್ರಮೋಷನ್ ಎಲ್ಲ ಮಾಡ್ತಾರಲ್ಲ ಆ ಥರ. ಅದಕ್ಕೆ ಅಂಕಲ್ ತುಂಬ ನಗ್ತಾ ಇದ್ರು. ಹಂಗೆ ಟ್ರೈ ಮಾಡೋಣ, ಟ್ರೈ ಮಾಡು ಅಂದ್ಬಿಟ್ಟು ವಾಯ್ಸ್ ಕೂಡ ಕೊಡ್ತಾಯಿದ್ರು. ಎಲ್ಲ ಮುಗಿಸ್ಕೊಂಡು ಹಂಗೆ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ.